ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಅರಳಿ ಮರದ ಬುಡದಲ್ಲಿ ಈ ಒಂದು ಪದಾರ್ಥವನ್ನು ಹಾಕೋದ್ರಿಂದ ಅದರಿಂದ ಆಗುವಂಥ ಲಾಭ ಅಷ್ಟಿಷ್ಟಲ್ಲ. ಇವತ್ತಿನ ವಿಡಿಯೋದಲ್ಲಿ ಶನಿ ಪ್ರಭಾವಕ್ಕೆ ಒಳಗಾಗಿರೋವಂಥವ್ರು ಸಾಡೆ ಸಾತೆ ಆಗಿರ್ಬೋದು, ಪಂಚಮ ಶನಿ, ಅಷ್ಟಮ ಶನಿ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಇದಕ್ಕೆ ಸುಲಭವಾಗಿ ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಆರೋಗ್ಯ ವೃದ್ಧಿಗೋಸ್ಕರ ಮತ್ತು ಜ್ಞಾಪಕ ಶಕ್ತಿಗೋಸ್ಕರ, ಇನ್ನು ಕಾಳಸರ್ಪ ದೋಷ ಇದ್ದರೆ ಒಳ್ಳೆ ಜ್ಞಾನ ಪಡಿಬೇಕು ಅಂತಂದರೆ ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಇರುವಂಥ ವಾಸಸ್ಥಾನ. ನಮಗೆ ಆರೋಗ್ಯ ವೃದ್ಧಿ ಆಗಬೇಕು ಮತ್ತು ಜ್ಞಾಪಕ ಶಕ್ತಿಗೋಸ್ಕರ ಇವಾಗ ತುಂಬ ಜನ ಹೇಳ್ತಾ ಇರ್ತಾರೆ, ನಮಗೆ ತುಂಬಾ ಮರವು, ನಮಗೆ ತುಂಬ ಸೋಮಾರಿತನ ಅಂಥವರು ನಾಳೆ ಅಂದರೆ ಶನಿವಾರ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನ ಕಡಿಮೆ ಆಗುತ್ತೆ. ಶನಿವಾರ ಅಂತಲೇ ಅಲ್ಲ, ಇನ್ನೇನು ಧನುರ್ಮಾಸ ಕೂಡ ಶುರು ಆಗ್ತಾ ಇದೆ. ಆ ಒಂದು ಸಮಯದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನ ಕಡಿಮೆ ಆಗುತ್ತೆ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದು. ಧನುರ್ಮಾಸ ಯಾವಾಗ ಶುರು ಅಂತ ಅಂದರೆ ಇದೇ ಡಿಸೆಂಬರ್ ಮಂಗಳವಾರ 16ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಹಾಗೆ ಜನವರಿ 14ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಧನುರ್ಮಾಸದಲ್ಲಿ ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಅದರಿಂದ ಆಗುವಂಥ ಲಾಭ ಅಷ್ಟಿಷ್ಟಲ್ಲ. ಉಸಿರಾಟದ ತೊಂದರೆ, ಚರ್ಮದ ಸಮಸ್ಯೆಗಳು ಇಂಥವರು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಅರಳಿ ಮರದ ಪೂಜೆ ಮಾಡೋದ್ರಿಂದ, ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಅರಳಿ ಮರದ ಪೂಜೆ ಪ್ರದಕ್ಷಿಣೆಗಳನ್ನು ಹಿಡಿತಾರೆ. 9 ದಿನ 12 ದಿನ ಮಾಡಬೇಕು ಅಂತ. ಯಾಕಂದರೆ ಈ ಒಂದು ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ. ಅದರಲ್ಲೂ ಈ ರೀತಿ ಧನುರ್ಮಾಸದಲ್ಲಿ ಇದರ ಒಂದು ದೈವತ್ವ ಹೆಚ್ಚಾಗಿರುತ್ತೆ. ಮತ್ತು ದಿನದ 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಈ ಅರಳಿ ಮರ. ಅಷ್ಟೇ ಅಲ್ಲದೆ ಈ ಅರಳಿ ಮರ ಇರುವಂಥ ಕಡೆ ಅದ್ರ ಸುತ್ತಮುತ್ತ ಪರಿಸರದಲ್ಲಿ ಗಾಳಿಯಲ್ಲೇ ಆಗಿರ್ಬೋದು ಅಥವಾ ಯಾವುದೇ ವಿಷಕಾರಿ ಬ್ಯಾಕ್ಟೀರಿಯಾಗಳೇ ಆಗಿರ್ಬೋದು, ವೈರಸ್ಗಳೇ ಆಗಿರ್ಬೋದು, ಅದನ್ನೆಲ್ಲ ಶುದ್ಧೀಕರಿಸುತ್ತೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದೊಂದು ಅರಳಿ ಕಟ್ಟೆ ಇದ್ದೇ ಇರ್ತಿತ್ತು. ವಯಸ್ಸಾದವರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಹರಟೆ ಹೊಡಿತಾ ಇದ್ರು. ಇದ್ರ ಮುಖಾಂತರ ಗಾಳಿಯನ್ನು ಸೇವನೆ ಮಾಡೋರು. ಹಾಗಾಗಿನೇ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತು. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಅಲ್ಲಿ ಆಟ ಆಡ್ತಾ ಇದ್ರು. ಅವರು ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿರ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಮರಗಳು ಕಡಿಮೆ ಆಗಿದೆ. ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೂ ಕೂಡ ಇದು ಗೊತ್ತಿದೆ. ಇನ್ನು ಶನಿ ಪ್ರಭಾವಕ್ಕೆ ಒಳಗಾಗಿರೋ ಅಂಥವ್ರು ಸಾಡೆ ಸಾತ್ ಆಗಿರ್ಬೋದು, ಮತ್ತು ಪಂಚಮ ಶನಿ, ಅಷ್ಟಮ ಶನಿ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಇದನ್ನು ಸುಲಭವಾಗಿ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರತಿ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ 6 ಗಂಟೆಗೆ ಮೊದಲೇ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನೀವು ಅರಳಿ ಮರದ ಹತ್ತಿರ ಸಾಸಿವೆ ಎಣ್ಣೆಯಿಂದ ಮಣ್ಣಿನ ದೀಪನ ಹಚ್ಚಬೇಕು. ನೀವು ಒಂದೇ ದೀಪ ಹಚ್ಚಿದ್ರೂ ಪರವಾಗಿಲ್ಲ, ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕ್ಬಿಟ್ಟು ಮಣ್ಣಿನ ದೀಪನ ಹಚ್ಚಬೇಕು. ಮತ್ತು 12 ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನವಗ್ರಹಗಳ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ಕಾರಣದಿಂದಲೇ ಮದುವೆ ನಿಧಾನ ಆಗ್ತಾ ಇರೋದು ಮತ್ತು ಮಕ್ಕಳ ಫಲ ಇಲ್ಲ ಅಂತ ಅನ್ನೋರು ಸಂತಾನ ಫಲಕ್ಕೋಸ್ಕರ ಅಥವಾ ಈ ರೀತಿ ಗ್ರಹ ದೋಷಗಳ ನಿವಾರಣೆಗೋಸ್ಕರ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು, ಪೂಜೆ ಮಾಡಬೇಕು ಅಂತ ಹೇಳೋದು. ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪೂಜೆಯನ್ನು, ಈ ಪ್ರದಕ್ಷಿಣೆಯನ್ನು ಖಂಡಿತವಾಗ್ಲೂ ಮಾಡಿ ನೋಡಿ. ಇನ್ನು ವಿಶೇಷವಾಗಿ ಧನುರ್ಮಾಸ ಕೂಡ ಶುರು ಆಗ್ತಾ ಇದೆ. ಧನುರ್ಮಾಸದಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಪ್ರತಿ ಶುಕ್ರವಾರ ಸಂಜೆ ನಾರಾಯಣ ಸಮೇತಳಾಗಿ ಲಕ್ಷ್ಮೀದೇವಿ ಈ ಅರಳಿ ಮರದಲ್ಲಿ ನೆಲೆಸಿರ್ತಾರಂತೆ. ಶನಿವಾರ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಶನಿವಾರ ಬೆಳಗ್ಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ. ಹಾಗೆ ಕಾಳಸರ್ಪ ದೋಷ ಕೂಡ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ನೀವು ಅರಳಿ ಮರದ ಪೂಜೆ ಮಾಡುವಾಗ ಹಿಂದಿನ ದಿನ ರಾತ್ರಿ ನಾಟಿ ಕಡಲೆಕಾಳನ್ನು ಸ್ವಲ್ಪ ನೆನೆಸಿಡಿ. ಅದಕ್ಕೆ ಸ್ವಲ್ಪ ಬೆಲ್ಲನ ಚಚ್ಬಿಟ್ಟು ಪುಡಿ ಮಾಡ್ಕೋಬೇಕು. ಮತ್ತು ನೆನೆಸಿರೋ ಕಾಳನ್ನು ನೀರಿನಿಂದ ತೆಗೆದ್ಬಿಟ್ಟು ಆ ಕಾಳನ್ನು ಒಂದು ಡಬ್ಬಿನಲ್ಲಿ ಹಾಕೊಂಡು ಬೆಲ್ಲನ ಸಪ್ರೇಟಾಗಿ ಪೇಪರ್ನಲ್ಲಿ ಕಟ್ಟಿಟ್ಕೊಂಡು ಹೋಗಿ. ಇದೆರಡನ್ನು ತೊಗೊಂಡೋಗ್ಬಿಟ್ಟು ಅಂದರೆ ಕಡಲೆಕಾಳು ಮತ್ತು ಬೆಲ್ಲನ ತೊಗೊಂಡೋಗ್ಬಿಟ್ಟು ನೀವು ಅರಳಿ ಮರದ ಹತ್ರ ದೀಪ ಎಲ್ಲ ಹಚ್ಚಿದಾದ್ಮೇಲೆ ಆ ಕಡಲೆಕಾಳು ಮತ್ತು ಬೆಲ್ಲನ ಅರಳಿ ಮರದ ಬುಡದಲ್ಲಿ ಹಾಕಬೇಕು.
ಕಡಲೆಕಾಳು ಮತ್ತು ಬೆಲ್ಲನ ನೀವು ಹಾಗೆ ಕೂಡ ಹಾಕ್ಬೋದು. ಅಂದರೆ ಒಣಗಿದ ಕಡಲೆಕಾಳನ್ನು ಕೂಡ ನೀವು ತೊಗೊಂಡೋಗಿ ಹಾಕ್ಬೋದು. ಅದೇ ಅಲ್ಲಿರುವಂಥ ಇರುವೆಗಳು ಸಣ್ಣ ಸಣ್ಣ ಹುಳುಗಳು ಅಥವಾ ಪಕ್ಷಿಗಳೇ ಆಗಿರ್ಬೋದು, ಅದನ್ನು ತಿಂತವೆ. ಒಣಗಿದ ಕಾಳನ್ನು ಕೂಡ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಕಾಳನ್ನು ಈ ರೀತಿ ನೆನೆಸಿ ತೊಗೊಂಡೋಗಿ ಹಾಕೋದ್ರಿಂದ ಅವುಗಳಿಗೆ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇ. ಅರಳಿ ಮರಕ್ಕೆ ಕಡಲೆಕಾಳು ಬೆಲ್ಲ ಯಾಕೆ ನೈವೇದ್ಯವಾಗಿಡಬೇಕು ಅಂತ ಅಂದರೆ, ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳ ಸ್ವರೂಪ ಅಂತಲೇ ಹೇಳಲಾಗುತ್ತೆ. ಒಳ್ಳೆ ಜ್ಞಾನ ಪಡಿಬೇಕು ಅಂತ ಅಂದರೆ ಕಡಲೆಕಾಳನ್ನು ಗುರುಗಳಿಗೆ ಅರ್ಪಿಸಬೇಕು. ಹಾಗಾಗಿ ಅರಳಿ ಮರಕ್ಕೆ ಕಡಲೆಕಾಳಿನ ನೈವೇದ್ಯವನ್ನು ಮಾಡಬೇಕು. ಸಾಕ್ಷಾತ್ ಗುರುಗಳ ಸ್ವರೂಪ ದತ್ತಾತ್ರೇಯ ಸ್ವಾಮಿಗಳು. ಇನ್ನು ದತ್ತಾತ್ರೇಯ ಸ್ವಾಮಿಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅನ್ನುವಂಥ ನಂಬಿಕೆ. ಹಂಗಾಗಿ ಕಡಲೆಕಾಳನ್ನು ನೈವೇದ್ಯ ಮಾಡಲೇಬೇಕು. ಓದೋ ಮಕ್ಕಳು ಒಳ್ಳೆ ಬುದ್ಧಿವಂತರಾಗಬೇಕು, ಒಳ್ಳೆ ಜ್ಞಾನ ಪಡಿಬೇಕು ಅಂತ ಹೇಳಿ ನಾವು ಗುರುಗಳ ಪೂಜೆನ ಮಾಡಿಸ್ತಾ ಇರ್ತೀವಿ. ಆದರೆ ಜ್ಞಾನ ಅನ್ನೋದು ನಮಗೂ ಬೇಕಲ್ವಾ? ನಾವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಅರಿವು ಅನ್ನೋದು ನಮಗಿರಬೇಕು. ಅದನ್ನು ತಿಳ್ಕೊಳ್ಳುವಂಥ ಜ್ಞಾನ ನಮ್ಮಲ್ಲಿರಬೇಕು. ಹಾಗಾಗಿನೇ ಅರಳಿ ಮರದ ಪೂಜೆ ಮಾಡಬೇಕು ಅಂತ ಹೇಳೋದು. ಯಾವುದೇ ಸಮಯ ಸಂದರ್ಭದಲ್ಲೇ ಆಗಿರಲಿ ಅಥವಾ ಯಾವುದೇ ಕಾರಣಕ್ಕೆ ನೀವು ಈ ಪೂಜೆ ಮಾಡ್ತೀರಾ ಅಂದರೂ ಕೂಡ ಅರಳಿ ಮರಕ್ಕೆ ಕಡಲೆಕಾಳಿನ ನೈವೇದ್ಯ ಮಾಡಲೇಬೇಕು. ಅರಳಿ ಮರದ ಬುಡಕ್ಕೆ ಕಡಲೆಕಾಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸ್ಬಿಟ್ಟು ನೀವು ಪೂಜೆ ಮಾಡಬೇಕು. ಇದಿಷ್ಟು ಅರಳಿ ಮರಕ್ಕೆ ನಾವು ಪ್ರದಕ್ಷಿಣೆ ಮತ್ತು ದೀಪವನ್ನು ಹಚ್ಚೋದ್ರಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇದಿಷ್ಟೇ ಅಲ್ಲದೆ ಅರಳಿ ಮರದ ಬುಡಕ್ಕೆ ಈ ಒಂದು ನೈವೇದ್ಯವನ್ನು ಅರ್ಪಿಸೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತಲೂ ಕೂಡ ತಿಳ್ಕೊಂಡ್ರಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.